ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವಿಷಯ ಅಂದ್ರೆ ತಮ್ಲೈನ್ ನೋಡಿರ್ತೀರಿ, ಆ ವಿಷಯ ಬಗ್ಗೆ ಮಾತಾಡೋಣ. ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ವಿಷಯ ಬಗ್ಗೆ ಸ್ವಲ್ಪ ಒಂದು 4-5 ಮಾತು ಮಾತಾಡೋಣ. ಈ ಸೋಷಿಯಲ್ ಮೀಡ್ಯಾದಾಗ ಓಡಾಡಕತ್ತಾವಲ್ಲ, ಅದೇ ರೀತಿ ಒಂದು 4 ಮಾತು ಡಿಸ್ಕಸ್ ಮಾಡೋಣ. ನಾ ಮಾತಾಡಿದ್ದು ಸರಿ ಅನಿಸಿದ್ರೆ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಕೊಟ್ಟು ಹಂಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕಣ್ಣಿಗೆ ಬರುವಾಗ ಬೈಕ್ ಮ್ಯಾಗ ಇದು ಬಿದ್ದುಬಿಡ್ತು, ಕಸ ಬಿದ್ದುಬಿಡ್ತು, ಹಂಗಾಗಿ ಕಣ್ಣೆಲ್ಲ ಕೆಂಪಗಾಗೈತೆ ನೋಡ್ರಿ. ಇದು ಕಣ್ಣು ನೋಯಾತೈತದ, ಇರಲಿ. ಹಿಂಗೆ ಒಬ್ಬರು ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಒಳಗೆ, ಸೌಜನ್ಯ ಬಗ್ಗೆ ಮಾತಾಡ್ರಿ, ಸೌಜನ್ಯ ಕೇಸ್ ಬಗ್ಗೆ ಹಂಗೆ ಹಿಂಗೆ ಏನೇನೋ ಹೇಳತ್ತಿದ್ರು. ಕಮೆಂಟ್ ಬರತ್ತಾವ ಒಂದೊಂದು, ನಮಗೆ ಜಾಸ್ತಿ ಬರೋಂಗಿಲ್ಲ, ಯಾರೋ ಒಬ್ಬರು ಮಾಡಿದ್ರು, ಹಾಗಾಗಿ ಆ ವಿಷಯದ ಬಗ್ಗೆ ಮಾತಾಡ್ಬೇಕಂತೇಳಿ ಇವತ್ತು ಬಂದೀನಿ. ನಿಮಗೂ ಏನು ಅನ್ಸುತ್ತೈತಿ ಹಂಗೆ ನಿಮ್ಗೇನಾರ ಗೊತ್ತಿದ್ರೆ ಮಾತಾಡ್ರಿ, ನೀವು ಕಮೆಂಟ್ ಮಾಡಿರಿ. ಬರ್ರಿ ಇವತ್ತು ಡಿಸ್ಕಸ್ ಮಾಡೋಣ. ಏನಪ್ಪ ಅಂದ್ರೆ ಇತ್ತೀಚೆಗೆ ಸೌಜನ್ಯ ಅದೇನೋ ಕೇಸ್ ಬಗ್ಗೆ ಭಾಳ ವಿಪರೀತಕ್ಕೆ ಹೊಂಟೈತೆ. ಅದು ಸೋಷಿಯಲ್ ಮೀಡ್ಯಾದಾಗ ಅವರು ಇವರು ಭಾಳ ಏನೋ ತಪ್ಪಾಗಿ ಏನೇನೋ ತಪ್ಪು ಮಾಡತ್ತಾರೋ, ಸರಿ ಮಾಡತ್ತಾರೋ, ಅದೇನೋ ಹೋರಾಟ ಮಾಡತ್ತಾರೋ, ಏನು ಮಾಡತ್ತಾರೋ, ಎಲ್ಲೋ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡತ್ತಾರಂತ. ಆ ಪಾದಯಾತ್ರೆ ಮೊದಲು ಮಾಡುವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಗ ನಾವು ನಂಬಿದ್ವಿ ಅದು ಖರೇನೆ ಅಂತೇಳಿ. ಅವರೇನೋ ನಿಜವಾಗ್ಲೂ ಪಾದಯಾತ್ರೆ ಮಾಡತ್ತಾರ, ನಿಜವಾಗ್ಲೂ ಹೋರಾಟ ಮಾಡತ್ತಾರ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆ ವಿಷಯದ ಬಗ್ಗೆ ಈಗ ಏನು ಮಾಡತ್ತಾರ, ಅದು ಅವ್ರು ಮಾಡಿದ್ದು ಸುಳ್ಳು ಅಂತ ಹೇಳತ್ತಾರ. ಅವ್ರು ಮಾಡಿದ್ದು ಫೇಕ್ ಪಾದಯಾತ್ರೆ ಅಂತ, ಮತ್ತೇನೋ ಫಾಲೋವರ್ಸ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳತ್ತಾರ. ಫಸ್ಟ್ ನಾವು ನಂಬಿದ್ವಿ. ಈಗೆಲ್ಲ ಎಲ್ಲರೂ ಅವ್ರ ವಿರುದ್ಧ ವಿಡಿಯೋ ಮಾಡತ್ತಾರ. ಹಂಗೆ ಯಾಕೆ ಮಾಡತ್ತಾರ ಅಂತ ನನಗೂ ಗೊತ್ತಾಗ್ತಿಲ್ಲ. ಯಾರ್ದು ಸರಿ ಯಾರ್ದು ತಪ್ಪು ಗೊತ್ತಾಗಕತ್ತಿಲ್ಲ. ಈಗ ನೋಡ್ರಿ, ಈಗ ಒಂದು ಸಮಾಜ ಒಳಗೆ ಯಾವುದೋ ಒಂದು ತಪ್ಪು ಆಗೈತೆ ಅಂದಮೇಲೆ ಅದನ್ನು ನೀವು ಹೇಳಿದರೆ ಯಾರೂ ಕೇಳೋಂಗಿಲ್ಲ. ನಾವು ಈ ಸದ್ದ ಒಂದು ವಿಡಿಯೋ ಮಾಡಿ ಹಾಕ್ತೀವಪ್ಪ, ಒಂದು ಕಮೆಂಟ್ ಹಾಕ್ತೀವಪ್ಪ, ಅದನ್ನು ಯಾರೂ ನಂಬೋದಿಲ್ಲ. 1, 2 ಸಾವಿರಾರು ಕೋಟ್ಯಾನುಗಟ್ಟಲೆ ಕಮೆಂಟ್ ಬರ್ತಾವೆ, ಸಾವಿರಾರು ಗಟ್ಟಲೆ ವಿಡಿಯೋ ಮಾಡ್ತಾರೆ. ಆದರೂ ನಿಮ್ಮ ಮಾತುಗಳನ್ನು ಯಾರೂ ಸರ್ಕಾರ ಕೇಳೋಂಗಿಲ್ಲ. ಅವ್ರಿಗೆ ಏನು ಬೇಕು, ಸರ್ಕಾರಕ್ಕೆ, ಗೌರ್ಮೆಂಟಕ್ಕೆ, ಈ ಪೊಲೀಸ್ ಅವ್ರಿಗೆ ಏನು ಬೇಕು, ಸಾಕ್ಷಿ ಬೇಕು. ಸಾಕ್ಷಿ ಇದ್ರೆ ಅವ್ರು ಏನು ಬೇಕಂದು ಮಾಡ್ತಾರೆ. ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಈಗ ಯಾರು ತಪ್ಪು ಮಾಡಿದಾರ, ಯಾರು ಸರಿ ಮಾಡಿದಾರ, ಅವ್ರು ಉಳ್ಕೊಳಕತ್ತಾರ. ಸರಿ ಮಾಡಿದವ್ರು ಶಿಕ್ಷೆ ಅನುಭವಿಸತ್ತಾರ, ತಪ್ಪು ಮಾಡಿದವ್ರು ಉಳ್ಕೊಳತ್ತಾರ. ಅದು ತಪ್ಪು ಮಾಡ್ಯಾರು ಯಾರು ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗೆ ಮಾತಾಡತ್ತಾರ ಎಲ್ಲರೂ, ಆದರೆ ಕಣ್ಣಾರೆ ಅಂತೂ ಯಾರೂ ನೋಡಿಲ್ಲ. ಖರೆ ಆ ಥರ ಆಗಬಾರ್ದು. ಅದು ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಈ ಕರ್ನಾಟಕದಾಗೆ ತೊಗೊಂಡ್ರೆ ಸಿಕ್ಕಾಪಟ್ಟೆ, ಒಂದಲ್ಲ ಎರಡಲ್ಲ, ಎಷ್ಟು ಒಂದು 10-20 ಆಗಿರ್ಬೋದು, ಲೆಕ್ಕ ಇಲ್ಲ, ಅಷ್ಟಾಗಿದ್ದಾವೆ. ಈಗಲೂ ಆಗ್ತಾನೇ ಇದಾವೆ ಹಂಗೆ. ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲ. ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ಅನ್ನೋ ಕಾರಣಕ್ಕೇ ಜನ ಹೆದರಾಕತ್ತಿಲ್ಲ ಆ ವಿಷಯಕ್ಕೆ. ನೋಡ್ರಿ, ಹೆಣ್ಮಕ್ಳು ಅಂದಮೇಲೆ ನಮ್ಮ ಮನೆಯವ್ರ ಹೆಣ್ಮಕ್ಳಾದರೂ ಹೆಣ್ಮಕ್ಳೇ, ನಿಮ್ಮ ಮನೆಯವ್ರ ಹೆಣ್ಮಕ್ಳಾದರೂ ಹೆಣ್ಮಕ್ಳೇ, ಅವರು ಒಂದು ಹೆಣ್ಮಗುನೇ. ಈ ಸೌಜನ್ಯ ಇನ್ನೂ ಎಷ್ಟೋ ಖುಷಿ ಅಂತ ಇನ್ನೂ ಯಾರ್ಯಾರೋ ದಿನ ನೋಡ್ತೀವಿ, ಒಂದು ತಿಂಗಳಿಗೆ ಒಂದರ ಆಗೇ ಬಿಟ್ಟಿರ್ತಾವಂಥ ಕೇಸ್ಗಳು. ಆದ್ರೆ ಅದಕ್ಕೆ ನ್ಯಾಯ ಸಿಗತ್ತಿಲ್ಲ, ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಒಂದಾದ್ಮೇಲೆ ಹಂಗೆ ಆಗ್ತಾನೇ ಅದಾವ. ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಅದಕ್ಕೆ ಅದು ಸರಿಯಾದ ಅದಕ್ಕೆ ಒಂದೇನೋ ಶಿಕ್ಷೆ ಕೊಡುವಂಥದ್ದು ಸರ್ಕಾರ ಏನಾರು ಮಾಡಿದ್ರೆ ಅದು ಕಡಿಮೆ ಆಗ್ಬೋದು. ಈಗ ಸರ್ಕಾರನೂ ಏನೂ ಮಾಡತ್ತಿಲ್ಲ. ಜನ ಯಾರು ಏನು ಹೇಳಿದ್ರು ಸರ್ಕಾರ ಕೇಳೋಂಗಿಲ್ಲ. ಅದು ಏನೋ ಗೊತ್ತಿಲ್ಲ, ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಾರೋ ಏನೋ. ಸರ್ಕಾರ ಇರೋದು ಜನಗೋಸ್ಕರನೇ, ಆದರೆ ಜನಗೋಸ್ಕರ ಒಂದು ಕಾನೂನು ತರತ್ತಿಲ್ಲ ಅವರು. ಹಾಗಾಗಿ ಇರಲಿ. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತಾ ಕಮೆಂಟ್ ಮಾಡಿರಿ. ಇವರು ಯೂಟ್ಯೂಬ್ ಒಳಗಂತೂ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಚರ್ಚೆ ನಡೆಯತ್ತಾವೆ. ಇನ್ಸ್ಟಾಗ್ರಾಮ್ದಂತೂ ವಿಡಿಯೋ ತೆಗೆದ್ರೆ ಬರೀ ಅವೇ ಸೌಜನ್ಯ ಕೇಸ್ ಬಗ್ಗೆ, ಸೌಜನ್ಯ ಹಂಗಾತು ಹಿಂಗಾತು. ಈಗಂತೂ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ವಿಡಿಯೋ ತೆಗೆದ್ರನ್ನ ಬರೀ ಇನ್ಸ್ಟಾಗ್ರಾಮ್ ತೆಗೆದ್ರನ್ನ ಬರೀ ಅವೇ.
ಅದಕ್ಕಾಗಿ ನನಗೂ ಒಂದು ಕಮೆಂಟ್ ಬಂದಿತ್ತು, ಅದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಕಿಸಿಂದ ಅದಕ್ಕಾಗಿ ನಾನು ಮಾತಾಡಬೇಕಾಗಿ ಬಂತು. ನಾವೇನು ಅದ್ರಾಗ ದೊಡ್ಡ ಅಂಥದ್ದೇನಿಲ್ಲ, ನಾವು ನ್ಯಾಯ ಕೊಡ್ಸೋಕ್ಕೂ ಆಗಂಗಿಲ್ಲ, ಒಬ್ಬರ ಕೈಲಿ ಅಂತಂತೂ ಏನೂ ಆಗೋದೂ ಇಲ್ಲ. ಅದು ಏನಂತಾರಲ್ಲ, ಧರ್ಮಸ್ಥಳದಾಗ ಆಗಿದ್ದಂದಮೇಲೆ ಆ ದೇವರ ಮಂಜುನಾಥನೇ ಏನು ದಯ ಮಾಡ್ತಾನೋ ಮಾಡಬೇಕು. ಯಾರ ಕೈಯಾಗೂ ಏನೂ ಇಲ್ಲ. ಈಗ ನಾವು ಬೈತೀವಿ, ಸರ್ಕಾರಕ್ಕೂ ಬೈತೀವಿ, ಪೊಲೀಸವ್ರಿಗೆ ಬೈತೀವಿ, ಪೊಲೀಸವ್ರು ಏನೂ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ಅವ್ರ ಕೈಯಾಗೂ ಏನೂ ಇರೋಂಗಿಲ್ಲ. ಮತ್ತು ಅವರಾದ್ರೆ ಏನು ಮಾಡಬೇಕು? ಸಾಕ್ಷಿ ಇದ್ರನ ಅವರು ಮಾಡತ್ತಾರ. ಎಷ್ಟೋ ಒಂದೊಂದು ನ್ಯಾಯ ಸಿಗ್ತಾವೆ. ಒಂದು ನೋಡ್ರಿ, ಬರೀ ಒಂದು 10,000 ರೂಪಾಯಿ ಫೋನ್ ಕಳೆದ್ರೆ ವರ್ಷಾನ್ಗಟ್ಲೆ ಹೋಗ್ತೈತಿ ಅದು ಕೇಸ್ ಮುಗಿಬೇಕಾದ್ರೆ. ಈಗಲೇ ನಾವು ಗೌರ್ಮೆಂಟ್ದಾಗೆ ಇರೋದ್ರಿಂದ ಕಣ್ಣಾರೆ ನೋಡ್ತೀವಿ ದಿನ ಒಂದೊಂದು ಕೇಸ್ಗಳು. ಒಂದು ಕೇಸ್ ಒಂದು ವರ್ಷಾನ್ಗಟ್ಲೆ ಹೋಗ್ತಾವೆ. ಒಂದು ಸಣ್ಣ ಪುಟ್ಟ ವಿಷಯ, ಒಂದು ಆಸ್ತಿದಾಗಲಿ ಏನೇ ಆಗಲಿ, ಒಂದು 10,000 ರೂಪಾಯಿ ಮೊಬೈಲ್ ಕಳೆದ್ರೂ ಅದು ಸಿಗಬೇಕಂದ್ರೆ 1 ವರ್ಷ ಬೇಕು. 1 ವರ್ಷ ಏನೋ 2 ವರ್ಷನೋ, ಅದು ಎಷ್ಟು ವರ್ಷ ಹೋಗ್ತೈತೋ ಗೊತ್ತಿಲ್ಲ. ಹಾಗಾಗಿ ಇಂಥ ದೊಡ್ಡ ವಿಷಯ ಬಗೆಹರಿಬೇಕಾದ್ರೆ ಅದು ಎಷ್ಟು ವರ್ಷ ಹೋಗ್ತೈತೋ ಏನೋ. ಆದರೆ ಇದು ನೀವು ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದು ಸರ್ಕಾರ ಹೆಂಗೆ ಮಾಡ್ತೈತೆ ಅನ್ನೋದು ಅದ್ರ ಮ್ಯಾಗೆ ಡಿಪೆಂಡ್. ಈಗ ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ಸರ್ಕಾರ ಅಂತೂ ಮಾಡೋಂಗಿಲ್ಲ. ಏನು ಮಾಡೋದೈತಿ, ಸರ್ಕಾರನ ಹಂಗೈತಿ. ಅದಕ್ಕಾಗಿ ಇತ್ತೀಚೆಗೀಗ ಇನ್ನೊಂದು ವಿಷಯ ಕೇಳಿದ್ದೀವಿ. ಅದೇನೋ ಪಾದಯಾತ್ರೆ ಬಗ್ಗೆ. ಅವರೇನೋ ಫೇಕ್ ಪಾದಯಾತ್ರೆ ಮಾಡಿದಾರಂತ. ಅವರು ಹೋಗುವಾಗ ಅವರಿಂದ ಯಾರೋ ಏನೋ ಯಾವುದೋ ಗಾಡಿ ತೊಗೊಂಡು ಅಟ್ಯಾಕ್ ಮಾಡಿದ್ರಂತ. ಅದನ್ನು ಹೇಳ್ತಾರೆ. ಅದನ್ನು ವಿಡಿಯೋ ಮಾಡಿ ಹಾಕಿಲ್ಲ ಇವರು ಅಂತ ಹೇಳ್ತಾರೆ. ಹೌದು, ಅವ್ರು ವಿಡಿಯೋ ಮಾಡಿ ಹಾಕಬೇಕಾಗಿತ್ತು, ಅದು ಅವ್ರದ್ದು ತಪ್ಪೇ. ಮತ್ತು ಇನ್ನೊಂದು, ಇವರು ಬರೀ ಪಾದಯಾತ್ರೆಗೆ ಮಾತ್ರ ಹೊರಟವರು. ಇವರೇನಲ್ಲಿ ಏನೋ ಒಂದು ಮಾಡೋಕ್ಕೆ ಹೊಂಟಿರಲಿಲ್ಲ. ಪಾದಯಾತ್ರೆ ಮಾಡೋಕ್ಕೆ ದೇವ್ರ ಹತ್ರ ಬೇಡ್ಕೊಳಕ್ಕೆ ಹೊಂಟಿದ್ರು ಅಂತ ಮೊದಲೇ ಹೇಳಿದ್ದಾರೆ. ಆದರೂ ಇವ್ರಿಗೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಜನ? ಅವರು ಯಾರೇ ಆಗಿರಲಿ, ಅಟ್ಯಾಕ್ ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ, ಆದರೆ ಇವರಿಗೆ ಯಾಕೆ ಮಾಡ್ತಾರೆ ಅದು ಬೇಕಲ್ಲ. ಏನು ಅದು ಮೇನ್ ಐತಿ. ಇವ್ರು ಅಂಥದ್ದೇನು ಹೋರಾಟ ಮಾಡಕ್ಕೆ ಹೊಂಟಿದ್ರು, ಏನು ಮಾಡಕ್ಕೆ ಹೊಂಟಿದ್ರು? ಬರೀ ಧರ್ಮಸ್ಥಳ ಮಂಜುನಾಥಗೆ ಭೇಟಿಯಾಗಿ ಬೇಡ್ಕೊಳಕ್ಕೆ ಹೊಂಟಿದ್ರು, ಹೌದಾ? ಇಷ್ಟಕ್ಕೆ ಇವ್ರಿಗೆ ಯಾಕೆ ಬೆನ್ನು ಹತ್ತಾರೆ ಹೇಳ್ರಿ? ಇವ್ರಿಗೆ ಯಾಕೆ ಅಟ್ಯಾಕ್ ಮಾಡ್ತಾರೆ? ಇವ್ರು ಅಂಥದ್ದೇನು ತಪ್ಪು ಮಾಡಿದ್ರು ಅದು ಬೇಕು. ಮತ್ತು ಇವರೆಲ್ಲನೂ ವಿಡಿಯೋ ಮಾಡ್ತಾರೆ, ಅದು ಒಂದು ವಿಡಿಯೋ ಯಾಕೆ ಮಾಡಿಲ್ಲ ಅಂತ ಜನ ಕೇಳತ್ತಾರೆ. ಅವರು ಗಾಡಿ ಬೆನ್ನು ಹತ್ತಿದ್ದು ಒಂದು ವಿಡಿಯೋ ಮಾಡ್ಬೋದಾಗಿತ್ತು, ಅವರು ಮಾಡಿಲ್ಲ. ಅವ್ರದ್ದು ತಪ್ಪೈತಿ. ಮಾಡಿದಾರೋ ಬಿಟ್ಟಿದಾರೋ ಅದನ್ನು ನಾವು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಅದನ್ನು ಸೋಷಿಯಲ್ ಮೀಡ್ಯಾದ ಹಾಕಿದ್ರೆ ಗೊತ್ತೇ ಆಗ್ತಿತ್ತು, ಮಾಡಿದಾರೋ ಬಿಟ್ಟಿದಾರೋ, ಯಾವ ಗಾಡಿ ಬಂದೈತಿ ಯಾವ ಗಾಡಿ ಬಿಟ್ಟೈತಿ ಅಂತೇಳಿ. ಏನೋಪ್ಪ ಇರ್ಲಿಕ್ಕೆ ಅದು ನೋಡಿ ನಮ್ಮ ತಲೆ ಕೆಟ್ಟ ಕೆರ ಇರೋದು ಹೊಂಟ್ಬಿಟ್ಟಾವು. ಯಾವ್ದು ಸರಿ ಯಾವ್ದು ತಪ್ಪು ಇದು ಹೆಂಗೆ ಹೊಂಟ್ಬಿಟ್ಟೈತೆ ಅಂದ್ರೆ ಒಂದಾದ್ಮೇಲೆ ಅವು ಬಂದೇ ಬರ್ತಾವೆ, ನೋಡ್ತಾನೇ ಇರ್ತೀವಿ. ಆದರೆ ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದೇನೇ ಇಲ್ಲ. ಹೀಗೆ ಹೋಗ್ತೈತಿ, ನ್ಯಾಯ ಸಿಗೋದಿಲ್ಲ, ಬಿಡೋದಿಲ್ಲ, ಹಿಂಗೆ ಹೋಗ್ತೈತಿ. ಎಷ್ಟು ದಿನ ಹೋಗ್ತೈತಿ ಜಗ್ತೈತಿ. ಅದ್ರ ಬಗ್ಗೆ ಮಾತಾಡ್ತಾರೆ, ಜನನೂ ಮಾತಾಡ್ತಾರೆ, ರಿಪ್ಲೈನೂ ಕೊಡ್ತಾರೆ, ವಿಡಿಯೋನೂ ಮಾಡ್ತಾರೆ. ಅದ್ರ ಬಗ್ಗೆ ಜನ ಧ್ವನಿನೂ ಎತ್ತುತ್ತಾರೆ. ಆದರೆ ಅದಕ್ಕೆ ನ್ಯಾಯ ಸಿಗ್ತೋ ಇಲ್ಲೋ ಅದು ಒಂದು ಮಾತ್ರ ಗೊತ್ತಾಗಂಗಿಲ್ಲ. ಯಾವುದೇ ಆಗಲಿ, ಇದು ಒಂದೇ ವಿಷಯ ಅಲ್ಲ, ಯಾವುದೇ ವಿಷಯ ಆಗಲಿ. ಇತ್ತೀಚೆಗೆ ಕೋಲ್ಕತ್ತಾದೊಂದು ಆಯಿತು, ಅದು ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಫೈನಲ್ ಅವ್ರು ಸಿಕ್ಕರು, ಅವ್ರಿಗೇನು ಗಲ್ಲು ಶಿಕ್ಷೆ ಆಯ್ತು ಏನಾಯ್ತು ಅದು ಗೊತ್ತಿಲ್ಲ. ನೆಕ್ಸ್ಟ್ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಿರ್ತೀವಿ ಇವು ಕನ್ನಡದ ಬಗ್ಗೆ. ಕನ್ನಡ ಇವರು ಹಿಂದಿ ಭಾಷೆಯವರು ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡೋದಿಲ್ಲ, ಮರಾಠಿ ಮಾತಾಡ್ತಾರೆ. ಮರಾಠಿ ಹಿಂದಿ ಯಾವುದೇ ಭಾಷೆ ಆಗಲಿ ಮಾತಾಡ್ತಾರೆ. ನಾನು ಕನ್ನಡ ಮಾತಾಡೋದಿಲ್ಲ, ಬಂದರೂ ಮಾತಾಡೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದನ್ನು ವಿಡಿಯೋ ಮಾಡಿ ಹಾಕಿದ ತಕ್ಷಣ ಜನ ಏನೋ ಕರ್ನಾಟಕ ರಕ್ಷಣಾ ವೇದಿಕೆಯವ್ರು ಬರ್ತಾರೆ, ಅವರಿಗೆ ಕ್ಷಮೆ ಕೇಳಿಸ್ತಾರೆ. ಇದು ಭಾಳ ಆಗಕತ್ತಾವೆ, ಇತ್ತೀಚೆಗಂತೂ ಭಾಳ ಆಗತ್ತವೆ. ಆದರೆ ಅದಕ್ಕೆ ಭಯ ಅನ್ನೋದಿಲ್ಲ ಅವರಿಗೆ. ಯಾಕಂದ್ರೆ ಬಂದು ಮಾತಾಡ್ತಾರೆ, ಕ್ಷಮೆ ಕೇಳ್ತಾರೆ ಅಷ್ಟೇ, ಅವ್ರಿಗೆ ಶಿಕ್ಷೆ ಅನ್ನೋದೇ ಇಲ್ಲ. ಹಾಗಾಗಿ ಈ ಯಾವುದೇ ತಪ್ಪು ಮಾಡಿದರೂ ಶಿಕ್ಷೆ ಅನ್ನೋದು ಒಂದಿಲ್ಲ. ಹೇಳ್ಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಯಾವುದೇ ತಪ್ಪು ಮಾಡಿದ್ರೂ ಶಿಕ್ಷೆ ಅನ್ನೋದು ಒಂದು ಇಲ್ಲ. ಹಾಗಾಗಿ ಜನ ಯಾವುದಕ್ಕೂ ಹೆದರಾಗ್ತಿಲ್ಲ. ಏನು ಮಾಡ್ತಾರೆ, ಒಂದು ಪಿಕ್ ಪ್ಯಾಕೆಟ್ ಆಗಲಿ, ಕಳ್ತನ ಎರಡೂ ಒಂದೆಲ್ಲ. ಕೊಲೆ ಆಯಿತು, ಯಾವುದೋ ಒಂದು ಮೊನ್ನೆ ಯಾವುದೋ ಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಯಾವುದೋ ಕೊಲೆ ಆಯಿತು, ಅದು ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ.
ಹೀಗೆ ಅಲ್ಲ, ಅದು ಒಂದು 4 ದಿನ ಸೋಷಿಯಲ್ ಮೀಡ್ಯಾದಾಗ ಓಡ್ತು, ನ್ಯೂಸ್ನಾಗೂ ತೋರಿಸಿದ್ರು, ಎಲ್ಲ ಆಯಿತು. ಆದರೆ ಅದು ನ್ಯಾಯ ಸಿಗ್ತೋ ಇಲ್ಲೋ ಅದು ಗೊತ್ತಾಗಲಿಲ್ಲ. ಹೀಗೆ ಎಲ್ಲ ಕೇಸ್ಗಳು ಹಿಂಗೆ ಎಲ್ಲನೂ ಹಿಂಗೆ ಆಗಕತ್ತಾವ. ಆದ್ರೆ ಅದಕ್ಕೆ ಏನಾಯಿತು ಏನಿಲ್ಲ, ಅದು ಫುಲ್ ಸ್ಟಾಪ್ ಅನ್ನೋದು ಇಲ್ಲ. ಫಸ್ಟ್ ಇದಕ್ಕಿಂತ ಮುಂಚೆ ಎಷ್ಟೋ ಆಗಿದಾವೆ ಇಂಥ ಕೇಸ್ಗಳು, ಇಂಥವು ಎಷ್ಟೋ ಆಗಿದಾವೆ. ಅವು ಒಂದು 4 ದಿನ ಮಾತಾಡಿದ್ರು ಜನ, ಆಮೇಲೆ ಸುಮ್ಮನಾದರು. ಇದು ಎಷ್ಟು ವರ್ಷ ಆಯ್ತು ಇದು ಆಗಿ, ಈಗೀಗ ಮಾತಾಡತ್ತಾರ. ಆದರೂ ನ್ಯಾಯ ಸಿಗಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ನಮಗೂ ಅದೇ ಅನ್ನಿಸ್ತೈತಿ, ಎಲ್ಲರ ಮನಸ್ಸಲ್ಲೂ ಅದೇ ಇರ್ತೈತಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರ್ತೈತಿ. ಎಲ್ಲರಿಗೂ ಅದೇ ಆಸೆ ಇರುತ್ತೆ. ಆದರೆ ಯಾರಿಗೂ ಅದಕ್ಕೆ ಒಂದು ಇದು ಇರೋದಿಲ್ಲ, ಏನು ತಾಳ ಮೇಳ ಅನ್ನೋದಿರಲ್ಲ. ತಪ್ಪು ಸರಿ ಏನು ಗೊತ್ತೇ ಇರೋಂಗಿಲ್ಲ, ಯಾರು ಮಾಡಿದಾರೋ ಯಾರು ಬಿಟ್ಟಿದ್ದಾರೋ ಅದು ಮಾತ್ರ ಗೊತ್ತಾಗಂಗಿಲ್ಲ. ಹಾಗಾಗಿ ನಾವು ಮಾತಾಡ್ತೀವಿ, ನಾವು ನೋಡಿರಲ್ಲ, ಒಬ್ರು ದುಡಿಯೋ ನೋಡ್ತೀವಿ ಮಾತಾಡ್ತೀವಿ, ನಾವು ಇನ್ನೊಬ್ರು ದುಡಿಯೋ ನೋಡ್ತೀವಿ ಮಾತಾಡ್ತೀವಿ. ಆದರೆ ಸತ್ಯ ಯಾವುದು ಸುಳ್ಳು ಯಾವುದು ಒಂದೂ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಸತ್ಯ ಯಾವುದು ಆದಷ್ಟು ಜಲ್ದಿ ಹೊರಗೆ ಬರಬೇಕು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ನಾವು ಬಯಸೋದು. ಎಲ್ಲರೂ ನೀವು ಬಯಸ್ರಿ. ನೀವು ಈ ವಿಡಿಯೋ ನೋಡಿ ನಿಮಗೂ ಏನಾರ ಈ ಮಾತು ಇಷ್ಟ ಆಗಿದ್ರೆ, ಸ್ವಲ್ಪರ ಈ ವಿಷಯದಾಗ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಈ ವಿಷಯದ ಬಗ್ಗೆ ಏನಾರು ಕಮೆಂಟ್ ಬಂದು ಅಂದ್ರೆ ಈ ವಿಷಯದ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಒಳಗೆ ಮಾತಾಡೋನು. ಆದಷ್ಟು ಯಾರ್ಯಾರು ಯೂಟ್ಯೂಬ್ ಚಾನಲ್ ಅದಾವು, ಯಾರ್ಯಾರು ಇನ್ಸ್ಟಾಗ್ರಾಮ್ ID ಅದಾವ, ಯಾರ್ಯಾರು ಸೋಷಿಯಲ್ ಮೀಡ್ಯಾದಾಗ ಸ್ವಲ್ಪ ಹೈಯೆಸ್ಟ್ ವೈರಲ್ ಅದಿರಿ, ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿರಿ, ಎಲ್ಲರೂ ವಿಡಿಯೋ ಮಾಡಿರಿ, ಎಲ್ಲರೂ ಜಸ್ಟಿಸ್ ಸೌಜನ್ಯ ಅಂತ ವಿಡಿಯೋ ಮಾಡಿರಿ, ನ್ಯಾಯ ಸಿಗಬೇಕಂತ ಕಮೆಂಟ್ ಮಾಡಿರಿ, ದೇವ್ರ ಹತ್ರ ಬೇಡ್ಕೋರಿ. ಯಾರು ನಮ್ಮ ಕೈಲಿಲ್ಲ ನಿಮ್ಮ ಕೈಲಿಲ್ಲ, ಯಾರು ಏನೂ ಮಾಡೋಕ್ಕಾಗಂಗಿಲ್ಲ. ನೀವು ಏನು ಎಷ್ಟು ಜಿಗಿದಾಡಿದ್ರು ಎಷ್ಟು ಹಾರಾಡಿದ್ರು ಏನೂ ಕಿತ್ಕೊಳಕ್ಕಾಗಲ್ಲ, ಯಾರ್ದು ಏನೂ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ದೇವರೇ ಗತಿ. ದೇವ್ರ ಹತ್ರ ಒಂದೇ ಬೇಡ್ಕೊಳ್ಳೋದು, ಅನ್ಯಾಯ ಆದವ್ರು ನ್ಯಾಯ ಸಿಗಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು, ಇಷ್ಟೇ ನಾವು ಬೇಡ್ಕೊಳ್ಳೋದು. ನಾವು ಅಷ್ಟೇ ಬೇಡ್ಕೊಳ್ಳೋದು. ನಾವೇನ್ರಿ ಇಲ್ಲಿ ವಿಡಿಯೋದಾಗ ಕೂತ್ಕೊಂಡು ಮಾತಾಡ್ತೀವಿ, ಎಲ್ಲರೂ ಮಾತಾಡ್ತಾರೆ, ಆದರೆ ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಏನು ಮಾಡೋದು, ಏನೂ ಆಗಕತ್ತಿಲ್ಲ. ಹಂಗೈತಿ ಈಗಿನ ಏನು ಕಾನೂನು ಸರ್ಕಾರ, ಈಗಿನ ಜಗತ್ತು, ಈಗಿನ ಏನು ಜನ್ರೇಷನ್ ಹಂಗೈತಿ. ಕುತ್ಕೊಂಡು ಮಾತಾಡೋದು ಅಷ್ಟೇ ಆಗಾಕತ್ತೈತಿ. ಎಲ್ಲನೂ ಯಾವುದೇ ವಿಷಯ ಆಗಲಿ ಇಲ್ಲಿ ಕುಂತು ಧೈರ್ಯವಾಗಿ ಮಾತಾಡ್ತೀವೋ ಅದೇ ರೀತಿ ಇನ್ನೊಬ್ರ ಮುಂದೆ ಮಾತಾಡಲ್ಲ. ಈಗೇ ನಾನೇ ಮಾತಾಡತ್ತೀನಿ ಈಗ ಇಲ್ಲಿ ಮೊಬೈಲ್ ಮುಂದೆ, ನನ್ನ ಮುಂದೆ ಇನ್ನೊಬ್ರು ಬಂದ್ರಂದ್ರೆ ಇದನ್ನು ವಿಷಯ ಮಾತಾಡೋಂಗಿಲ್ಲ. ಯಾಕಪ್ಪ ಅಂದ್ರೆ ಯಾರೇ ಆಗಲಿ ಅಷ್ಟೇ ಒಬ್ಬೊಬ್ಬರಾಗಿ ಮಾತಾಡ್ತಾರೆ, ಆದರೆ ಜನ ಕೂಡಂಗಿಲ್ಲ, ಮಾತಾಡೋಂಗಿಲ್ಲ ಆ ವಿಷಯದ ಬಗ್ಗೆ. ಹಿಂಗೆ ಆಗಕತ್ತೈತಿ. ಅದಕ್ಕೆ ಆದಷ್ಟು ನೀವು ಏನೂ ಮಾಡ್ಕೊಳಕ್ಕೆ ಆಗ್ಲಾರಂಥ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ ದಯವಿಟ್ಟು ದೇವ್ರ ಹತ್ರ ಎಲ್ಲರೂ ಬೇಡ್ಕೋರಿ, ನ್ಯಾಯ ಸಿಗಲಿ. ಅದು ಏನಾಗ್ತೈತಿ ಫೈನಲ್ ಆಗಲಿ. ದಯವಿಟ್ಟು ಅದು ಸತ್ಯ ಯಾವುದು ಸುಳ್ಳು ಯಾವುದು ಫೈನಲ್ ಆಗಿ ಅದು ಏನಾಗಲಿ ತೀರ್ಮಾನ ಆಗಲಿ. ಆದಷ್ಟು ಬೇಗ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂಥೇಳಿ ನಾವು ದೇವ್ರ ಹತ್ರ ಬೇಡ್ಕೋತೀವಿ. ನೀವು ಬೇಡ್ಕೋರಿ, ದಯವಿಟ್ಟು ಕಮೆಂಟ್ ಮಾಡಿರಿ ಇದೇ ರೀತಿ. ಓಕೆ, ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬನ್ನಿ. ಯಾಕೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು ಇವತ್ತಿನ ವಿಡಿಯೋಗಳು ನೋಡಿ. ಇನ್ಸ್ಟಾಗ್ರಾಮ್ ಒಳಗೆ ಬರೀ ಇವತ್ತು ಚಂದನ ಅವೇ ವಿಡಿಯೋ ನೋಡೋ ಸಾಕಾಗೈತಿ. ಒಬ್ಬರು ಅದನ್ನಂತಾರೆ ಇದನ್ನಂತಾರೆ, ಯಾವ್ದು ಸತ್ಯನೋ ಯಾವ್ದು ಸುಳ್ಳು ಒಂದೂ ಗೊತ್ತಾಗ್ತಿಲ್ಲ. ದೊಡ್ಡ ತಲೆಬೇನೆ ಆಗಿಬಿಟ್ಟೈತೆ ಅದೊಂದು ವಿಡಿಯೋ ನೋಡಿ. ಆದಷ್ಟು ಬೇಗ ಸತ್ಯ ಯಾವುದು ಅಂತ ಗೊತ್ತಾಗಬೇಕು. ಆ ಮಂಜುನಾಥ ದೇವರು ದಯವಿಟ್ಟು ಮಂಜುನಾಥ ದೇವರು ನಿಜವಾಗ್ಲೂ ದೇವರೇ ಆಗಿದ್ದರೆ ಸೌಜನ್ಯ ನ್ಯಾಯ ಸಿಗಬೇಕು. ಇದು ಏನದ ಇತ್ಯರ್ಥ ಆಗಬೇಕು, ಸುಳ್ಳು ಯಾವುದು ಸತ್ಯ ಯಾವುದು ಅಂತ. ಎಲ್ಲರೂ ಕಮೆಂಟ್ ಮಾಡಿರಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಸ್ವಲ್ಪ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಂಗೆ ಏನೋ ಜಸ್ಟಿಸ್ ಸೌಜನ್ಯ ಅಂತೇಳಿ ಕಮೆಂಟ್ ಮಾಡಿರಿ. ಇವತ್ತಿನ ಈ ವಿಡಿಯೋ ಇಷ್ಟೇ ಆಗಿತ್ತು. ಇವತ್ತಿನ ಈಗ ನೈಟ್ ಅದಲ್ಲ, ನೈಟ್ ಈಗ ವಿಡಿಯೋ ಮಾಡತ್ತೀರಿ. ನನಗೆ ಟೈಮ್ ಸಿಗಾಕತ್ತಿಲ್ಲ ವಿಡಿಯೋ ಮಾಡೋಕೆ. ಹಂಗಾಗಿ ದಯವಿಟ್ಟು ಈಗ ಕೆಲಸ ಮುಗಿಸ್ಕೊಂಡು ಬಂದು ಈಗ ಒಂದು ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ. ಈಗ ಊಟ ಮಾಡಿ ಮಲ್ಕೊಳ್ಳುವಂಥ ಸಮಯ. ನಮ್ಮ ಮೇಡಮ್ ಅವ್ರು ಏನು ಮಾಡತ್ತಾರ, ಅಡುಗೆ ಏನು ಮಾಡಿದಾರ, ಊಟ ಏನು ಮಾಡೋದು ನೋಡೋಣ ಬರ್ರಿ. ಎಲ್ಲಿ ಹೋಗಿದ್ದಾಳೆ ಮೇಡಮ್ಮೇ ಕಾಣತ್ತಿಲ್ಲ ಇಲ್ಲಿ. ಈ ವಿಷಯ ಬಗ್ಗೆ ಮಾತಾಡಿದ್ರೆ ಭಾಳ ಐತಿ, ನಮಗೂ ತಲೆ ಕೆಡ್ತೈತಿ. ಇಷ್ಟು ನನಗೆ ಅಷ್ಟೇ ಬಾಯಾಗಿ ಬಂದಿದ್ದೀಗ. ಆದ್ರೆ ಮಾತಾಡ್ಬೇಕಂದ್ರೆ ಇನ್ನೂ ಭಾಳ ಐತೆ ಅದ್ರ ಬಗ್ಗೆ.
ಅದು ದಂಡಿಲ್ಲ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಇಲ್ಲಿ ಅನ್ನ ಮಾಡಿದಾಳು, ಅನ್ನ ಎಲ್ಲ ಹೊತ್ತಿಸಿಟ್ಟಾಳೆ. ಅದೇನೋ ಸೋಯಾಬೀನ್ ಬಾಜಿ ಮಾಡಿದಾಳು. ಇದೇ ಇವತ್ತಿನ ಸ್ಪೆಷಲ್. ಓಕೆ, ಊಟ ಮಾಡಿ ಮಲ್ಕೊಂಡು ನೋಡಿ. ಇಲ್ಲಿ ಮತ್ತೆ ಹೇಳ್ರಿಪ್ಪ, ಸಾಂಬಾರು ಚಿಕನ್ ಊಟ ಅಲ್ಲೇ ಸಾಂಬಾರು ಚಿಕನು. ಓಕೆ, ಇನ್ನೂ ಹೊಟ್ಟೆ ಹಸ್ತಿಲ್ಲ, ಊಟ ಮಾಡಬೇಕು. ಕರೆ ಏನು ಮಾಡೋದು, ಹೊಟ್ಟೆ ಹಸ್ತಿಲ್ಲ. ಆದಷ್ಟು ಸ್ವಲ್ಪ ಟಿ ವಿ ನೋಡ್ಕೊತ ಒಂದು 5 ನಿಮಿಷ ಕುಂತು ಆಮೇಲೆ ಊಟ ಮಾಡಿ ಚಂತನ ಕೆಲಸ ಬೇಸರ ಆಗೈತಿ ಇವತ್ತು. ಇಲ್ಲೇನೋ ಮೊಸಂಬಿ ಏನು ಮೆಕ್ಕಿತೇನಿ ಅಂತೇನೋ, ನೀವು ಮೆಕ್ಕೆಜೋಳ ಅಥವಾ ಏನಂತಾರೆ ಇದಕ್ಕೆ, ಜೋಳ ಅನ್ಬೋದು, ಮೆಕ್ಕೆಜೋಳ ಅನ್ಬೋದು, ಏನು ಬೇಕಾದಂತಾರೋ. ನಾವಂತೂ ಮೆಕ್ಕಿತೇನಿ ಅಂತೀವಿ. ಇದನ್ನು ತಿನ್ಕೋತ ಪಾಸ್ ಮಾಡ್ಕೋತ ಟಿ ವಿ ನೋಡ್ಕೋತ. ಮೇಡಮ್ ಸ್ವಲ್ಪ ಬರ್ರಿ ಇಲ್ಲಿ, ಬರ್ರಿ. ಏನಂತೀರಿ ಮೇಡಮ್, ಆರಾಮದಿರಿ? ನೀವು ಮುಡಿಯೋದಾಗ ಬರೋದ ಅಪರೂಪ, ಎಲ್ಲರೂ ಬೈತಾರ್ರಿ ಮೇಡಮ್. ಹಿಂಗೆ ಮಾಡಿದ್ರೆ ಹಂಗೆ ನಿಟ್ಟಿನ ಯಾಕೆ ತಂದಿಲ್ರಿ? ವರ್ಷದಾಗ ಒಂದು ಸರಿ ವಿಡಿಯೋದಾಗ ಬಂದ್ರೆ ಬೈತಾರ್ರಿ ಮೇಡಮ್. ಹೇಳ್ರಿ ಸ್ವಲ್ಪ, ನಿಮ್ದು ಏನು ಕತೆ ವಿಡಿಯೋದಾಗ ಯಾಕೆ ಬರಲ್ಲ ನೀವು? ನಮ್ಮ ಕತೆ ನಿಮ್ಮ ಜೊತೆ. ಕಣ್ಣೇಕೆ ಕೆಂಪಾಗಿದೆ ಈಗ ಅದನ್ನ ಆಗಲೇ ಹೇಳಿನ ವಿಡಿಯೋದಾಗ. ಅವು ಬರುವ ಕಣ್ಣಾಗ ಏನೋ ಬಿತ್ತು, ಅದು ಮಾಯತೈತಂತ ಹೇಳಿ. ನಿಮ್ಮ ಕತೆ ಏನ? ನಮ್ಮ ಕತೆ ಏನಿಲ್ಲ. ಮತ್ತೆ ವಿಡಿಯೋ ಒಳಗೆ ಯಾಕೆ ಬರೋದಿಲ್ಲ ಅಂತ ಕೇಳತ್ತಾರ, ಬೈತಾರ. ಒಂದು ವ್ಲಾಗ್ ಮಾಡೋದಿಲ್ಲ, ಏನಿಲ್ಲ ವಿಡಿಯೋದಾಗ ಒಟ್ಟ ಬರಂಗಿಲ್ಲ. ಏನು ಒಂದು ವ್ಲಾಗ್ ಮಾಡ್ತೀನಿ ರೀ ನಾನು, ಇಲ್ಲಂತಲ್ಲ, ವಿಡಿಯೋದಾಗೂ ಬರ್ತೀನಿ. ಆದ್ರೂ ನಾನು ಚಂತನ ಕೆಲ್ಸಕ್ಕೆ ಹೋಗಿ ಬಂದು ನಮ್ಗೆ ಭಾಳ ಸುಸ್ತಾಗಿರ್ತೈತಿ. ಅದಕ್ಕೆ ನಾವು ವಿಡಿಯೋದಾಗ ಬರೋಲ್ಲ. ಮತ್ತು ನಮ್ಮ ಹಾಸ್ಪಿಟಲ್ನಾಗ ಫೋನು ಯೂಸ್ ಮಾಡೋಕ್ಕಲ್ಲ ಅವೆಲ್ಲ. ಅದಕ್ಕೆ ನಮ್ಮ ಮನೆಗೆ ಬಂದ್ಮೇಲೆ ಫೋನ್ ಸಿಕ್ಕಾಪಟ್ಟೆ ರೀಲ್ಸ್ ನೋಡಿ ನಂಗೆ ಯಾವ ರೀಲ್ಸ್ ಬೇಕಲ್ಲ ಅವನ್ನೆಲ್ಲ ಇವಂಗೆ ಶೇರ್ ಮಾಡಿ, ಮತ್ತು ನನಗೆ ಇವಂಗೆ ಯಾವ ರಿಲೇಟೆಡ್ ಇರ್ತಾರಲ್ಲ ಅವನ್ನೆಲ್ಲ ಇವಂಗೆ ಶೇರ್ ಮಾಡಿಬಿಡ್ತೀನಿ. ಸ್ಟೋರಿ ಮೆನ್ಷನ್ ಮಾಡಿಬಿಡ್ತೀನಿ. ಆದರೆ ಇವನು ಸ್ಟೋರಿ ಮೆನ್ಷನ್ ಮಾಡಿ ಇಡಂಗಿಲ್ಲ. ನೀನು ಕೇಳಿದ್ದೇನೋ, ನೀನು ಹೇಳಾತಿದ್ದೇನು. ಇವತ್ತೊಂದು ಸ್ಟೋರಿ ಫೋಟೋ ಏನೋ ಎಡಿಟ್ ಮಾಡಿ ವಿಡಿಯೋ ಸಾಂಗ್ ಹಾಕಿ ಮೆನ್ಷನ್ ಮಾಡಿದಾಳು, ಅದನ್ನು ಸ್ಟೋರಿ ಹಾಕಿಲ್ಲ ಅಂತ ಅದಕ್ಕೆ ಇಟ್ಟು ಮಾತಾಡತ್ತಾಳ. ನಾ ಕೇಳಿದ್ದೇನು ವಿಡಿಯೋದಾಗ ಯಾಕೆ ಬರತ್ತೆ? ನಾ ಬರ್ತೀನಿ ವಿಡಿಯೋದಾಗ. ಅಯ್ಯೋಯ್ಯಪ್ಪ, ಕಾಲು ಹೋತು. ಏನಿದೆ ತಲೆ ಇಲ್ಲಿ ಕೂತ್ಬಿಡಿ, ತಲೆ ಮ್ಯಾಗ ಹತ್ತಿ ಬರ್ತೀನಿ ರೀ ಗೈಸ್. ಓಕೆ, ಬರ್ತಾಳೆ, ಹಂಗೇನಿಲ್ಲ. ಸುಮ್ಮನೆ ಹಂಗೆ ತಮಾಷೆ ಬಿಸಿ ಭಾಳ ಇರ್ತೀನಿ ನಾ. ಓಕೆ, ಸುಮ್ಮನೆ ಹಂಗೆ ತಮಾಷೆ ಮಾಡತ್ತೀನಿ. ವಿಡಿಯೋದಾಗ ಬರ್ತಾಳೆ, ಕಂಟಿನ್ಯೂಸ್ ಆಗಿ ವಿಡಿಯೋದಾಗ ಇದ್ದೇ ಇರ್ತಾಳೆ, ಎಲ್ಲ ವಿಡಿಯೋದ್ರಾಗೂ. ಓಕೆ, ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಊಟ ಮಾಡೋನೀಗ ಟೈಮ್ ಆಯಿತು. ಮತ್ತು ಏನು ವಿಶೇಷತೆ ಇಲ್ಲ. ವಿಶೇಷ ಏನಿಲ್ಲ ರೀ. ಈಗ 1 ತಿಂಗಳಿಂದ 1 ತಾರೀಕಿಂದ ಸ್ವಲ್ಪ ಫುಲ್ ಖುಷಿಯಾಗಿದ್ದೀವಿ. ಸ್ವಲ್ಪ ಮನೆ ದೇವ್ರಿಗೆ ಹೋಗಿ ಬಂದೀವಿ. ಈ ತಿಂಗಳಂತೂ ಫುಲ್ಲು ಖುಷಿ ಅಂದರೆ ಖುಷಿ, ಒಟ್ಟು ಜಗಳಿಲ್ಲ, ಏನಿಲ್ಲ. ಮನೆ ದೇವ್ರಿಗೆ ಹೋಗಿ ಬಂದಾಗಿಂದ ಫುಲ್ ಆರಾಮದೀವಿ. ಕೆಲಸದ ಮೊದಲೇನು ಸಿಕ್ಕಾಪಟ್ಟೆ ಜಗಳ ಮಾಡ್ತೀವಿ, ಸ್ವಲ್ಪ ಜಗಳ ಇತ್ತು, ಸ್ವಲ್ಪ ಜಗಳ ಆಗ್ತಿದ್ದು, ಸ್ವಲ್ಪ ಕಷ್ಟ ಇತ್ತು. ಈಗ ಏನಿಲ್ಲ, ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಆರಾಮೈತಿ. ಕೆಲಸದ ಬಗ್ಗೆ ಆಗಲಿ, ದುಡ್ಡಿನ ಬಗ್ಗೆ ಎಲ್ಲ ಏನು ಟೆನ್ಷನ್ ಇಲ್ಲ, ಆರಾಮೈತಿ. ಜೀವನ ಫುಲ್ ಜಾಲಿ, ಆರಾಮ್ ಹೇ. ಓಕೆ, ಮತ್ತೇನು ಹೇಳೋದಿಲ್ಲಲ್ಲ. ಬಾಯ್ ಚಂದನೆ.